Hello, good afternoon, students. Today we are going to discuss the last concept. Today we are going to continue that one. Means in the last classes we have discussed about the liquidation. The liquidation ಅಂತಂದ್ರೆ ಏನು ಎಂಬುದನ್ನು ನಾವು ತಿಳಿದುಕೊಂಡಿವಿ. ಇವತ್ತು ಮುಂದಿನ ಪ್ರೊಸೆಸ್ ಏನಂದ್ರೆ ಮುಂದಿನ ಕಾನ್ಸೆಪ್ಟ್ ಏನು ಅಂತಂದ್ರೆ ಎಫೆಕ್ಟ್ ಆಫ್ ದ ಲಿಕ್ವಿಡೇಷನ್. ಅಂತಂದ್ರೆ ಈ ಲಿಕ್ವಿಡೇಷನ್ ನಿಂದ ಯಾವ ಒಂದು ಪರಿಣಾಮಗಳು ಬೀರುತ್ತವೆ ಅಂತಂದ್ರೆ ಯಾರ್ಯಾರ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರುತ್ತವೆ ಎಂಬುದು. ಮೊದಲನೇದಾಗಿ ಶೇರ್ ಹೋಲ್ಡರ್ಸ್, ತದನಂತರ ಗವರ್ಮೆಂಟ್ ಡ್ಯೂಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಇವೆಲ್ಲ ಒಂದು ಕಂಪನಿಗೆ ಸಂಬಂಧಪಟ್ಟಂತ ಸದಸ್ಯರು ಇವರು ಆಗಿರುತ್ತಾರೆ. Therefore, how it is affected on the shareholders means here shareholders are liable to pay their liability, means whatever they have having the liability that must be paid to the company even liquidation. ಅಂತಂದ್ರೆ ಒಂದು ಕಂಪನಿ ವಿಸರ್ಜಿಸಲ್ಪಟ್ಟಾಗ, ಕಂಪನಿಯು ಮುಚ್ಚಲ್ಪಟ್ಟಾಗ, ಕಂಪನಿಯು ವೈಂಡಿಂಗ್ ಅಪ್ ಆದಾಗ ಈ ಒಂದು ಶೇರ್ ಹೋಲ್ಡರ್ಸ್ ಏನ್ ಹೊಂದಿರ್ತಾರೆ ಅಥವಾ ಹೊಣೆಗಾರಿಕೆ ಎಷ್ಟಿರುತ್ತದೆ ಅಷ್ಟನ್ನು ಅವರು ಪೇ ಮಾಡ್ಬೇಕಾಗ್ತದ ಎಂಬುದು ನೀವು ನೆನಪಿಟ್ಕೊಡಿ. ಅಂತಂದ್ರೆ ಯಾವ ರೀತಿ ಎಫೆಕ್ಟ್ ಆಗ್ತದೆ, ಶೇರ್ ಹೋಲ್ಡರ್ಸ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತದ್ರೆ ಇದು ಅವರು ಹೊಂದಿದಂತಹ ಷೇರುಗಳ ಒಂದು ಷೇರುಗಳ ಹೊಣೆಗಾರಿಕೆ ಎಷ್ಟಿರ್ತದೆ ಆ ಹೊಣೆಗಾರಿಕೆಗೆ ಅದು ನಿಯಮಿತವಾಗಿರುತ್ತೆ. ಹೊಣೆಗಾರಿಕೆ ನಿಯಮಿತವಾಗಿದ್ದರೆ ಅನಿಯಮಿತ ಭರವಸೆಯಿಂದ ನಿಯಮಿತವಾಗಿದ್ದರೆ ಅದು ಅಷ್ಟಕ್ಕೆ ಅವರು ಲಯಬಲ್ ಆಗಿರುತ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಒಬ್ಬ ಶೇರ್ ಹೋಲ್ಡರ್ಸ್ 100 ರೂಪೀಸ್ ಷೇರುಗಳನ್ನು ಕೊಂಡುಕೊಂಡಿದ್ದರೆ ಅವನು ಈವರೆಗೂ 60 ರೂಪಾಯಿಗಳನ್ನು ಕಂಪನಿಗೆ ಕೊಟ್ಟಿರುತ್ತಾನೆ ಮತ್ತು 40 ರೂಪಾಯಿಯನ್ನು ಕೊಟ್ಟಿರದೇ ಇದ್ದಾಗ ಈ ಕಂಪನಿ ವಿಸರ್ಜಿಸಲ್ಪಟ್ಟಾಗ ಇನ್ನು ಅವನು 40 ರೂಪಾಯಿ ಹೊಣೆಗಾರಿಕೆಯನ್ನು ಅವನು ಹೊಂದಿರುತ್ತಿರುತ್ತಾನೆ. ಅಂದ್ರೆ ಏನಿದೆ, ಶೇರ್ ಹೋಲ್ಡರ್ಸ್ ತಾವು ಕೊಂಡಂತಹ ಷೇರುಗಳ ಲ್ಯಾಬಿಲಿಟಿ ವಿಸರ್ಜಿಸಲ್ಪಟ್ಟಾಗೋ ಅಂತಂದ್ರೆ ಕಂಪನಿಯು ಲಿಕ್ವಿಡೇಷನ್ ಆದಾಗಲೂ ಕೂಡ ಅವರು ತಮ್ಮ ಒಂದು ಹೊಣೆಗಾರಿಕೆಯಿಂದ ಮುಕ್ತರಾಗುವುದಿಲ್ಲ. ಅವರು ಎಷ್ಟು ಕೊಡಬೇಕಾಗಿತ್ತು ಕಂಪನಿಗೆ ಅಷ್ಟು ಕೊಡಲಿಕ್ಕೆ ಬೇಕು. And another one is the workmen dues and debt due to secured creditors, section 529. According to this section, workmen means here some of the workers who are working under the company. If he has any dues ಅಂತಂದ್ರೆ ಅವರಿಗೆ ಕೊಡಬೇಕಾದಂತಹ ಸ್ಯಾಲರಿ, ವೇಜಸ್ ಅಂಡ್ ಎನಿ ಆಫ್ ದ ಫೆಸಿಲಿಟೀಸ್ ನಾವು ಕೊಡ್ತೀವಲ್ಲ, ಪ್ರಾವಿಡೆಂಟ್ ಫಂಡ್ ಇರ್ಬೋದು ಮತ್ತೆ ಗ್ರಾಚ್ಯುಟಿ ಫಂಡ್ ಇರ್ಬೋದು. ದಿಸ್ ಒನ್ ಆಫ್ ದಿ ಫಂಡ್ಸ್ ಆರ್ these persons are liable to get from the company if the company is liquidation. ಅಂತಂದ್ರೆ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮತ್ತು ವರ್ಕ್ಮೆನ್ಸ್ ಅಂತಂದ್ರೆ ಬರ್ತಾರ. ಈ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೀನ್ಸ್ ಹಿಯರ್ ದೋಸ್ ಕ್ರೆಡಿಟಾರ್ಸ್ ಹೂ ಆರ್ ಸೆಕ್ಯೂರ್ಡ್ ದ ಸಮ್ ಆಫ್ ದ ಥಿಂಗ್ಸ್ ಅಂಡರ್ ದ ಕಂಪನಿ. ಅಂತಂದ್ರೆ ಅವರು ಒಂದು ಸೆಕ್ಯೂರಿಟಿ ಮೇಲೆ ಒಂದು ಸಾಲವನ್ನು ಕೊಟ್ಟಂತಹ ಜನರು ಇವರಾಗಿರುತ್ತಾರೆ. ಅಂತಂದ್ರೆ ಕ್ರೆಡಿಟಾರ್ಸ್ ಅಂದ್ರೆ ಸಾಹುಕಾರರು, ಅವರು ನಿಮಗೆ ಸಾಲವನ್ನು ಕೊಟ್ಟಿರ್ತಾರೆ. ಈಗ ಕಂಪನಿ ವಿಸರ್ಜಿಸಲ್ಪಟ್ಟಾಗ ಅವ್ರದ್ದು ಏನಾದ್ರೂ ಡ್ಯೂಸ್ ಇದ್ರೆ ಆ ಡ್ಯೂಸ್ ಅನ್ನು ಯಾವ ರೀತಿ ಕೊಡ್ಬೇಕು. ಈಗ ನಮ್ಮಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಗೆ ನಾವು ಯಾವ ರೀತಿ ಅವರಿಗೆ ಕೊಡಬೇಕಾದಂತ ಸಂಬಳವನ್ನು ಕೊಡಬೇಕಾಗ್ತದೆ, ಪೆನ್ಷನ್ ಕೊಡಬೇಕಾಗ್ತದೆ, ಅವ್ರಿಗೆ ಕೊಡಬೇಕಂತ ಗ್ರಾಚ್ಯುಟಿ ಫಂಡ್ ಕೊಡಬೇಕಾಗ್ತದೆ. ಈ ಎಲ್ಲ ಡ್ಯೂಸ್ ಅಂತ ಏನ್ ಹೇಳ್ತಿರಲ್ಲ, ಈ ಡ್ಯೂಸ್ ಕೊಡಬೇಕಾಗಿದ್ದು ಇವುಗಳನ್ನು ಕೊಡಬೇಕಾದಾಗ ಕಂಪನಿ ತನ್ನಲ್ಲಿರುವಂತಹ ಸೆಕ್ಯೂರಿಟೀಸ್ ಅನ್ನು ಸೆಕ್ಯೂರಿಟೀಸ್ ಏನ್ ಇಟ್ಕೊಂಡಿರ್ತದಲ್ಲ ಆ ಸೆಕ್ಯೂರಿಟೀಸ್ ಅನ್ನು ಮಾರಾಟ ಮಾಡಿ ಅವುಗಳನ್ನು ಪ್ರಪೋರ್ಷನೇಟ್ ಆಗಿ ವರ್ಕ್ಮೆನ್ಸ್ಗೆ ಎಷ್ಟು ಕೊಡ್ಬೇಕಷ್ಟು, ಕ್ರೆಡಿಟಾರ್ಸ್ಗೆ ಎಷ್ಟು ಕೊಡ್ಬೇಕಷ್ಟು ಪ್ರಪೋರ್ಷನೇಟ್ ಆಗಿ ಆ ಒಂದು ಅಮೌಂಟ್ ಅನ್ನು ಡ್ಯೂಸ್ ಅನ್ನು ಇದು ಪೇಡ್ ಮಾಡುತ್ತದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ವರ್ಕ್ಮೆನ್ಸ್ ಡ್ಯೂಸ್ 2 lakh ಇದೆ ಅಂತ ಹೇಳ್ಬೋದು. ವರ್ಕ್ಮೆನ್ ಡ್ಯೂಸ್ 2 lakh, ಓಕೆ, ಅಂಡ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಡ್ಯೂಸ್ 3 lakh ಇದೆ ಅಂತ ಹೇಳ್ಬೋದು. ಓಕೆ ನೋಡ್ರಿ, ವರ್ಕ್ಮೆನ್ ಡ್ಯೂಸ್ 2 lakh, secured creditors dues 3 lakh, and securities are sold and they have debt. ಅದು ತಮ್ಮಲ್ಲಿರುವಂತಹ ಕಂಪನಿ ತಮ್ಮಲ್ಲಿರುವಂತಹ ಸೆಕ್ಯೂರಿಟೀಸ್ ಎಲ್ಲ ಮಾರಾಟ ಮಾಡಿ ಸೇಲ್ ಮಾಡಿ ಬಂದಂತಹ ಹಣ, ಸೇಲ್ ಆಫ್ ಸೆಕ್ಯೂರಿಟೀಸ್ 2 lakh. ಓಕೆ, ಇಷ್ಟು 2 lakh ಬಂದಿದೆ. 2 lakh ಅನ್ನು ಇಬ್ಬರಲ್ಲೂ ಹಂಚಬೇಕು. ಯಾವ ರೀತಿ ಹಂಚ್ತದೆ ಅಂತಂದ್ರೆ ಅವರು ಹೊಂದಿರುವಂತ ಡ್ಯೂಸ್ಗೆ ಪ್ರಪೋರ್ಷನೇಟ್ ಆಗಿ ಆ ಒಂದು ಮೊತ್ತಕ್ಕೆ ಪ್ರಪೋರ್ಷನೇಟ್ ಆಗಿ ಅಂತಂದ್ರೆ ಇಲ್ಲಿ ನೋಡಿ 2:3 ಪ್ರಮಾಣದಲ್ಲಿ 2 lakh rupees ಅನ್ನು ಇಲ್ಲಿ ಅವರಿಗೆ ನಾವು ಡ್ಯೂಗಳನ್ನು ಅದು ಪೇ ಮಾಡುತ್ತದೆ. ಅಂತಂದ್ರೆ 2 + 3 / 5, 2 lakh / 5 and 3 / 5 to the 2 / 5 paid to the workman dues and 3 / 5 paid to the secured creditors. ಈ ರೀತಿ ಅದು
ಪ್ರಪೋರ್ಷನೇಟ್ ಆಗಿ ತನ್ನ ಒಂದು ಡ್ಯೂಸ್ ಅನ್ನೋದು ಪೇ ಮಾಡುತ್ತದೆ ಅಂತಂದು ನಾವು ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತಂದು ಬರ್ತಾರೆ. ಅಂದ್ರೆ ಪ್ರಿಫರೆನ್ಸ್ ಇಸ್ ಹಿಯರ್ given to the this one of the creditors, means here some of the unsecured dues, some of the unsecured debts, sorry not a dues, some of the unsecured debts, those are paid priority to all other debts. Notice some of the debts paid priority to the some of the all other debts, these are here called as a preferential creditors ಅಂತಂದು ನಾವು ಹೇಳ್ತೀವಿ. Means in other words it is also called as a among the unsecured creditors who they are here paying just means paying a first such creditors, means paid such creditors, that is here called as a preferential creditors ಅಂತಂದು ಹೇಳ್ಬೋದು. Means here the secured creditors and workmen's dues and next some of the expenses of the liquidation, those are here paid. After here we going to say the preferential creditors ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಹಣವನ್ನು ನಾವು ಯಾವ ರೀತಿ ಅವರಿಗೆ ಪೇಡ್ ಮಾಡ್ತೀವಿ ಅಂತಂದ್ರೆ, ನಮ್ಮಲ್ಲಿ ಇರುವಂತಹ ಸೆಕ್ಯೂರಿಟೀಸ್ ಅನ್ನು ಮಾರಿ ಬಂದಂತಹ ಅಸೆಟ್ಸ್ ಅನ್ನು ನಾವು ರಿಯಲೈಸ್ ಮಾಡಿದಾಗ ನಮ್ಮಲ್ಲಿ ಬಂದಂತಹ ಹಣವನ್ನು ನಾವು ಕೊಡಬೇಕಾದ್ರೆ ಫಸ್ಟ್ ಯಾರ್ಯಾರಿಗೆ ನಾವು ಕೊಡಬೇಕು ಅಂತಂದ್ರೆ ವರ್ಕ್ ಮೆನ್ಸ್ಗೆ, ಆಮೇಲೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ, ಆಮೇಲೆ ಇದ್ದಂತಹ ಅಮೌಂಟ್ ಅನ್ನು ಎಕ್ಸ್ಪೆನ್ಸಸ್ ಅನ್ನು ನಾವು ಪೇಡ್ ಮಾಡ್ಲಿಕ್ಕೆ ಕೊಡ್ತೀವಿ. ತದನಂತರ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬರ್ತಾರ, ಯಾರು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬರ್ತಾರ. ಈ ರೀತಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ನಾವು ತದನಂತರ ಲಾಸ್ಟಿಗೆ ಇಲ್ಲಿ ಬರೋರು ಅಂತಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಮೀನ್ಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆರ್ ದೋಸ್ ಕ್ರೆಡಿಟರ್ಸ್ ಹೂ ಆರ್ ಹ್ಯಾವಿಂಗ್ ದ ನಾಟ್ ಎನಿ securities given to the company on the basis of the unsecurity he has paid the some loan to the company. Those are here called as a unsecured creditors. These are comes under last. Means unsecured creditors are including the tangible liabilities, bills payable, unpaid amount of the partly secured creditors, and also unpaid dividend and outstanding expenses are here called as a unsecured creditors. And the unsecured creditors are including the trade payables, okay, including the trade liabilities and also bills payable. These are the some of the points are included in the unsecured creditors. Here already we have noted the secured creditors also, and some of the contributors here comes into next concept. Means when the company is here wound up, means when the company is liquidation ಅಂತಂದ್ರೆ ಸಿಚುವೇಶನ್ ಆಫ್ ದ ಲಿಕ್ವಿಡೇಷನ್ ಆನ್ ದಟ್ ಟೈಮ್ ಹಿಯರ್ ಸಮ್ ಆಫ್ ದಿ ಕಾಂಟ್ರಿಬ್ಯೂಟರ್ಸ್, ಯಾರ್ಯಾರು ಆ ಒಂದು ಕಂಪನಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ ದೋಸ್ ಆರ್ ಹಿಯರ್ ಕಾಲ್ಡ್ ಆಸ್ ಎ ಕಾಂಟ್ರಿಬ್ಯೂಟರ್ಸ್. ಈ ಕಾಂಟ್ರಿಬ್ಯೂಟರ್ಸ್ಗೆ ಕೂಡ ಅದು ಯಾವ ರೀತಿ ತನ್ನ ಒಂದು ಎಫೆಕ್ಟ್ ಆಗ್ತದೆ ಅಂತಂದ್ರೆ 1956 ಕಂಪನಿ ಕಾನೂನಿನ 1956ರ ಸೆಕ್ಷನ್ 420 ಪ್ರಕಾರ ಹಿಯರ್ provides the contributors to the some of the things are provided to the contributors. Which types of the things are here provided to the contributors? Means here those are here, that is the past members shall not liable to contribute. Means past members ಅಂತಂದ್ರೆ ಯಾರಾದ್ರೂ ಹಿಂದಿನ ಮೆಂಬರ್ಸ್ ಅವರು ಯಾವುದೇ ಒಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಂದ್ರೆ ಅವರಿಗೆ ಯಾವ ರೀತಿ ನಾವು ಏನನ್ನು ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಇಲ್ಲಿ ಬರುವುದಿಲ್ಲ. ಈ ರೀತಿ ಸಮ್ ಆಫ್ ದಿ ರೂಲ್ಸ್ ಆರ್ ಹಿಯರ್ ವಿ ಗೋಯಿಂಗ್ ಟು ಫಾಲೋಡ್ ಅಕಾರ್ಡಿಂಗ್ ಟು ದ 1956 ಅಂಡ್ ಸೆಕ್ಷನ್ 420 ಪ್ರಕಾರ ನಾವು ಇಲ್ಲಿ ಕೆಲವೊಂದು ರೂಲ್ಸ್ ಅನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗ್ತದ. ಅಂಡ್ ಸಮ್ ಆಫ್ ದಿ ಅಡ್ಜಸ್ಟ್ಮೆಂಟ್ಸ್ ಆಫ್ ರೈಟ್ ಆಫ್ ಕಾಂಟ್ರಿಬ್ಯೂಟರ್ಸ್, ಅಂದ್ರೆ ಕಾಂಟ್ರಿಬ್ಯೂಟರ್ಗೆ ಸಂಬಂಧಪಟ್ಟಂತ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅನ್ನು ಕೂಡ ನಾವು ಮಾಡಬೇಕಾಗ್ತದ. ಅಂಡ್ ಕಾಸ್ಟ್ ಇನ್ ಅರಿಯರ್ಸ್, ಕಾಸ್ಟ್ ಇನ್ ಅಡ್ವಾನ್ಸ್ ಅಂತ ಕರಿತೀವಲ್ಲ, ಮೀನ್ಸ್ ಕಾಸ್ಟ್ ಇನ್ ಅರಿಯರ್ಸ್ ಬಿಫೋರ್ ಮೇಕಿಂಗ್ ದ ಪೇಮೆಂಟ್ ಟು ದ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಎಲ್ಲರಿಗೂ ಕೊಟ್ಟ ನಂತರ ಯಾರಿಗಾರಿಗೆ ವರ್ಕ್ಮೆನ್ಸ್ಗಾಗ್ಲಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ, ಮತ್ತೆ ಎಕ್ಸ್ಪೆನ್ಸಸ್ ಅನ್ನು ಕೊಟ್ಟ ನಂತರ, ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಮತ್ತೆ ಕಾಂಟ್ರಿಬ್ಯೂಟರ್ಸ್ಗೆ ಕೊಟ್ಟ ನಂತರ ಹಣ ಉಳಿದಿದ್ದರೆ ಆ ಹಣವನ್ನು ಕೊಡುವುದೇ ಹೇಗಂತಂದ್ರೆ ಬಿಫೋರ್ ಮೇಕಿಂಗ್ ದ ಪೇಮೆಂಟ್ ಟು ದ ಶೇರ್ ಹೋಲ್ಡರ್ಸ್. ಇಫ್ ದೇರ್ ಈಸ್ ಎನಿ ಕಾಸ್ಟ್ ಇನ್ ಅರಿಯರ್ಸ್ ದೆನ್ ಇಟ್ ಶುಡ್ ಬಿ ಕಲೆಕ್ಟೆಡ್ ಫಸ್ಟ್ ಬೈ ದ ಲಿಕ್ವಿಡೇಟರ್. ಅಂತಂದ್ರೆ ಯಾವುದಾದ್ರೂ ಕಾಸ್ಟ್ ಇನ್ ಅರಿಯರ್ಸ್ ಕಲೆಕ್ಟ್ ಮಾಡಬೇಕಾಗಿದ್ರೆ ಅದನ್ನು ಕಲೆಕ್ಟ್ ಮಾಡಿ ನಂತರ ಶೇರ್ ಹೋಲ್ಡರ್ಸ್ಗೆ ಅವರು ಕೊಡಬೇಕು. ಅದೇ ರೀತಿ ಸೇಮ್ ಕಾಸ್ಟ್ ಇನ್ ಅಡ್ವಾನ್ಸ್ ಮೀನ್ಸ್ ಇಫ್ ಎನಿ ಅಮೌಂಟ್ ಆಫ್ ದ ಕಾಸ್ಟ್ ಇನ್ ಅಡ್ವಾನ್ಸ್ ಇಟ್ ಶುಡ್ ಬಿ ಪೇಡ್ ಬಿಫೋರ್ ದ ರಿಟರ್ನ್ ಆಫ್ ದ ಕ್ಯಾಪಿಟಲ್. ಈ ರೀತಿ ಕೆಲವೊಂದು ಪಾಯಿಂಟ್ಸ್ ಅನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂಡ್ ಡಿಬೆಂಚರ್ಸ್ ಮೀನ್ಸ್ ಇನ್ ಕೇಸ್ ಆಫ್ ದ ಸಾಲವೆಂಟ್ ಕಂಪನಿ, when the company is solvent, the company has surplus
after paying the principal amount, means here principal interest up to the date of the liquidation, means paying the principal and ಅಂದ್ರೆ ಇಂಟ್ರೆಸ್ಟ್ ಇನ್ ಡಿಬೆಂಚರ್ಸ್ ಇತ್ತಂದ್ರೆ ಆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅನ್ನು ಮತ್ತು ಆ ಒಂದು ಮೊತ್ತವನ್ನು ಎಲ್ಲಿ ತನ ಅಂತಂದರೆ ಲಿಕ್ವಿಡೇಷನ್ ಡೇಟ್ ವರೆಗೂ ಕೂಡ ಅದನ್ನು ಕೊಡಬೇಕಾಗುತ್ತದೆ. ಮೀನ್ಸ್ ಇಂಟ್ರೆಸ್ಟ್ ಈಸ್ ಪೇಬಲ್ ಅಪ್ ಟು ದ ಡೇಟ್ ಆಫ್ ಆಕ್ಚುವಲ್ ಪೇಮೆಂಟ್. ಅಂಡ್ ಆಲ್ಸೋ ಇನ್ ಕೇಸ್ ಆಫ್ ದ ಇನ್ಸಾಲ್ವೆಂಟ್ ಕಂಪನಿ, ವೇರ್ ದ ಕಂಪನಿ ಈಸ್ ಇನ್ಸಾಲ್ವೆಂಟ್, ದ ಇಂಟ್ರೆಸ್ಟ್ ಈಸ್ ಪೇಬಲ್ ಅಪ್ ಟು ದ date that is of liquidation. And some of the contingent liabilities, arrears of dividend on preference shares and cost of the liquidation, means expenses of the liquidation, other expenses, liquidation remuneration. These are the after secured creditors are here paid. Cost of the liquidation is paid. Cost of liquidation is here included. Means secured creditors ಗೆ ಕೊಟ್ಟ ನಂತರ ನಾವು ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅನ್ನು ಇಲ್ಲಿ ಪೇಡ್ ಮಾಡಬೇಕಾಗ್ತದ. Therefore here liquidation remuneration is also payable to the liquidators. ಈ ರೀತಿ ನಮ್ಮಲ್ಲಿ ಬಂದಂತಹ ಒಂದು ಅಂದ್ರೆ ಲಿಕ್ವಿಡೇಷನ್ ನಲ್ಲಿ ಒಬ್ಬ ಪರ್ಸನ್ಸ್ಗೆ ನಾವು ಅಂದ್ರೆ ಅಡ್ಮಿನಿಸ್ಟ್ರೇಟರ್ಗೆ ನಾವು ಇಲ್ಲಿ ನೇಮಕ ಮಾಡಿರ್ತೀವಿ, ಅವನಿಗೆ ಲಿಕ್ವಿಡೇಟರ್ ಅಂತ ಕರಿತೀವಿ. ಈ ಲಿಕ್ವಿಡೇಟರ್ ಏನ್ ಮಾಡ್ತಾನೆ ಅಂತಂದ್ರೆ ಹಣ ಸೇಲ್ ಮಾಡಿ ಬಂದಂತ ಹಣವನ್ನು ಪೇ ಮಾಡ್ತಾ ಹೋಗ್ತಾನೆ. ಯಾರ್ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತಂದ್ರೆ ನಾವಿಲ್ಲಿ ನೋಡಿದೀವಿ. ಮತ್ತೆ ಇದ್ರ ಮೇಲೆ ಕೆಲವೊಂದಿಷ್ಟು 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನು ನಾವು ನೋಡೋಣ. ಓಕೆ, ಬಾಯ್.